ಪ್ರಿಯರಾದವರೇ, ಇಂದಿನ ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ನಮಗೆ ನಿರೀಕ್ಷೆಯನ್ನು, ನಂಬಿಕೆಯನ್ನು, ವಿಶ್ವಾಸವನ್ನು ಕೊಡುವಂಥದ್ದು ಮನುಷ್ಯನ ಮಾತಲ್ಲ, ದೇವರ ವಾಕ್ಯ, ದೇವರ ಮಾತು. ನಿಶ್ಚಯವಾಗಿ ಈ ದಿನ ದೇವರಿಂದ ಹೊರಟು ಬರುವಂಥ ಈ ವಾಗ್ದಾನವು ನಮಗೆ ಹೊಸ ನಿರೀಕ್ಷೆಯನ್ನು ಕೊಟ್ಟು ನಮ್ಮನ್ನು ಬಲಪಡಿಸಲಿ ಎಂಬುದಾಗಿ ನಮ್ಮ ಸತ್ಯವೇದ ಪುಸ್ತಕವನ್ನು ಕೊರಿಂಥದವರಿಗೆ 12ನೇ ಅಧ್ಯಾಯ ಅದರ 9ನೇ ವಾಕ್ಯವನ್ನು ನಾವು ಓದೋಣ. ಕೊರಿಂಥಿಯನ್ಸ್ ಚಾಪ್ಟರ್ 12 ವರ್ಸ್ 9. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಪ್ರಿಯರಾದವರೇ, ಇವತ್ತು ಯಾವುದೋ ಒಂದು ಸಂಕಟದಲ್ಲಿದ್ದೀರಾ, ಯಾವುದೋ ಒಂದು ಅಗತ್ಯದಲ್ಲಿದ್ದೀರಾ, ಯಾವುದೋ ಒಂದು ಕಣ್ಣೀರಿನ ಮಾರ್ಗದಲ್ಲಿ ನಡೀತಿದ್ದೀರಾ, ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೀತಾ ಇದ್ದೀರಾ, ಏನು ಮಾಡಬೇಕು ಎಂಬುದಾಗಿ ಗೊತ್ತಿಲ್ಲದೆ ತವಕ ಪಡ್ತಿದ್ದೀರಾ. ಒಂದು ಜಿಗುಪ್ಸೆ, ಆತಂಕ, ಗಾಬರಿ, ಭಯ, ಈ ರೀತಿಯಾದಂಥ ನಾನಾ ರೀತಿಯಾದಂಥ ಎಮೋಷನ್ಸ್ಗಳು ನಿಮ್ಮೊಳಗೆ ಇದ್ದುಕೊಂಡು ಏನಾಗುತ್ತೋ ಎಂಬುದಾಗಿ ಒಂದು ಪ್ರಶ್ನೆ ಚಿಹ್ನೆ ನಿಮ್ಮ ಮನಸ್ಸನ್ನು ಕಾಡಿಸ್ತಾ ಇದೆಯಾ? ಕರ್ತ ನಿಮಗೊಂದು ವಾಗ್ದಾನ ಕೊಡ್ತಿದ್ದಾನೆ, ನನ್ನ ಕೃಪೆ ನಿನಗೆ ಸಾಕು ಮಗಳೇ, ಸಾಕು. ಮೈ ಗ್ರೇಸ್ ಈಸ್ ಸಫಿಷಿಯಂಟ್. ಸಫಿಷಿಯಂಟ್ ಅಂದರೆ ಅದಕ್ಕೆ ಮಿಗಿಲಾಗಿ ಏನು ಬೇಕಾಗಿಲ್ಲ. ಸಾಕು ಅಂತ ಹೇಳಿದ್ರೆ ಅದಾದ ನಂತರ ನಮಗೇನು ಬೇಕಾಗಿಲ್ಲ. ನಿಮಗೂ ನನಗೂ ಏನು ಬೇಕು ಗೊತ್ತಾ? ಕರ್ತನ ಕೃಪೆ. ಅದು ಎಷ್ಟರ ಮಟ್ಟಿಗೆ ಬೇಕು? ಅದು ನಮಗೆ ಎಲ್ಲವನ್ನೂ ಒದಗಿಸುತ್ತದೆ. ಆತನ ಕೃಪೆಯೇ ನನಗೆ ಸಾಕು. ಕೃಪೆ ಅಂತ ನೋಡಬೇಕಾದ್ರೆ ಯೋಗ್ಯತೆ ಇಲ್ಲದವರಿಗೆ ದೇವರು ಕೊಡುವಂಥ ದಾನದ ವರ ಅದೇ ಕೃಪೆ. ಆ ಕೃಪೆಯಿಂದಲೇ ರಕ್ಷಣೆ, ಆ ಕೃಪೆಯಿಂದಲೇ ಸುಖ, ಆ ಕೃಪೆಯಿಂದಲೇ ಆಶೀರ್ವಾದ, ಆ ಕೃಪೆಯಿಂದಲೇ ಬಿಡುಗಡೆ, ಆ ಕೃಪೆಯಿಂದಲೇ ಉನ್ನತ, ಆ ಕೃಪೆಯಿಂದಲೇ ಎಲ್ಲ ಆಶೀರ್ವಾದದ ಕಾರ್ಯಗಳು ಒಳಗೊಂಡಿದೆ. ಕರ್ತನು ಹೇಳ್ತಿದ್ದಾನೆ, ಯಾವುದೋ ಒಂದು ಬಲಹೀನತೆಯಲ್ಲಿದ್ದೀಯಾ, ಯಾವುದೋ ಒಂದು ಕುಂದು ಕೊರತೆಯಲ್ಲಿದ್ದೀಯಾ, ಯಾವುದೋ ಒಂದು ಕಣ್ಣೀರಿನ ಮಾರ್ಗದಲ್ಲಿ ನಡೀತಿದ್ದೀಯಾ, ನನ್ನನ್ನು ನೀನು ನೋಡಿ ಪ್ರಾರ್ಥಿಸುವುದರಿಂದ, ನನ್ನ ಮೇಲೆ ನಂಬಿಕೆ ಇಟ್ಟಿರುವುದರಿಂದ, ನನ್ನ ಮಗಳೇ, ನನ್ನ ಕೃಪೆ ನಿನಗೆ ಸಾಕು. ಹಲ್ಲೆಲೂಯಾ. ದೇವರ ಕೃಪೆ ನಮಗೆ ಸಾಕು. ಅದು ಏನು ಮಾಡ್ತದೆ? ನಮ್ಮನ್ನು ಬಲಪಡಿಸುತ್ತದೆ, ನಮಗೆ ಹೊಸ ಶಕ್ತಿಯನ್ನು ಕೊಡುತ್ತದೆ. ನಮ್ಮ ಪ್ರತಿಭೆಗಳು, ತಾಲಂತುಗಳು, ಅನುಭವ, ಹಣ ಇದೆಲ್ಲ ಅಲ್ಲ ಸಹೋದರ ಸಹೋದರಿಯೇ. ಯಾರು ದೇವರ ಕೃಪೆಯ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೋ, ಭರವಸೆಯನ್ನು ಇಟ್ಟಿದ್ದಾರೋ, ಅವರಲ್ಲಿ ಹೊಸ ಬಲ ಬರುತ್ತದೆ. ಕಾರಣ ದೇವರ ಕೃಪೆ ನಮ್ಮನ್ನು ಬಲಪಡಿಸುವಂಥದ್ದಾಗಿ ಕಾಣಲ್ಪಡುತ್ತದೆ. ಇವತ್ತು ದಿನ ಕರ್ತನು ನಿಮಗೆ ಹೇಳ್ತಿದ್ದಾನೆ, ನನ್ನ ಕೃಪೆ ನಿನಗೆ ಸಾಕು. ನಿನ್ನ ಎಲ್ಲ ಬಲಹೀನತೆಯಲ್ಲಿ, ಪ್ರಾಣ, ಆತ್ಮ, ಶರೀರದಲ್ಲಿರ್ಬೋದು, ನಿನ್ನ ಜೀವಿತದಲ್ಲಿ ಕುಂದು ಕೊರತೆಗಳು, ಬಲಹೀನತೆಯಲ್ಲಿ ಇರ್ಬೋದು, ಕರ್ತನು ಹೇಳ್ತಿದ್ದಾನೆ, ನನ್ನ ಕೃಪೆ ನಿನಗೆ ಸಾಕು. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗಿರ್ತದೆ. ನಿನಗೆ ಎಲ್ಲಿ ಬಲಹೀನತೆ ಇದೆಯೋ, ಎಲ್ಲಿ ಅಗತ್ಯಗಳಿದೆಯೋ, ಆ ಖಾಲಿ ಜಾಗವನ್ನು ದೇವರ ಕೃಪೆ ಭರ್ತಿ ಮಾಡುವಂಥದ್ದಾಗಿ ಕಾಣಲ್ಪಡುತ್ತದೆ. ಆಮೇಲೆ ದೇವರೇ, ಈ ವಾಗ್ದಾನಕ್ಕಾಗಿ ಸ್ತೋತ್ರ. ಇವತ್ತು ಈ ದಿನ ಏನು ಮಾಡ್ರಿ ಅಂದರೆ, ಕೃಪೆ, ದೇವರೇ ನಿನ್ನ ಕೃಪೆಗಾಗಿ ಸ್ತೋತ್ರ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು 100 ಸಾರಿ ಹೇಳಿ. ಬಸ್ಸಲ್ಲಿ ಪ್ರಯಾಣ ಮಾಡುವಾಗ, ಗಾಡಿಯಲ್ಲಿ ಪ್ರಯಾಣ ಮಾಡುವಾಗ 100 ಸಾರಿ ಹೇಳಿ, ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಕೃಪೆ 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 ಅಂತ ಹೇಳ್ತಾ 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 ಕರ್ತ ನಮಗೆ ನೂತನ ಬಲದಿಂದ ತುಂಬಿಸುತ್ತಾನೆ. ಕಾರಣ ಆತನ ಕೃಪೆಯೇ ನಮಗೆ ಸಾಕು. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ನೀನು ಮುಟ್ಟು ಸ್ವಾಮಿ. ಅವರ ಅಗತ್ಯಗಳು, ಅವರ ಬಲಹೀನತೆಗಳು, ಅವರ ಹೋರಾಟಗಳು ಏನಂತ ನಮ್ಗೆ ಗೊತ್ತಿಲ್ಲಪ್ಪ. ಆದರೆ ಸ್ವಾಮಿ, ಇವತ್ತು ನೀವು ನಮಗೆ ವಾಗ್ದಾನ ಕೊಡ್ತಿದ್ದೀಯಾ, ನನ್ನ ಕೃಪೆ ನಿನಗೆ ಸಾಕು. ದೇವರೇ, ನಿನ್ನ ಕೃಪೆಯಲ್ಲಿ ಎಲ್ಲ ಆಶೀರ್ವಾದಗಳು ಉಂಟು ಸ್ವಾಮಿ. ಈ ಜನರು ಯಾವ ಆಶೀರ್ವಾದಕ್ಕಾಗಿ ಕಾಯ್ತಿದ್ದಾರೋ, ನಿನ್ನ ಕೃಪೆಯನ್ನು ಅವರ ಮೇಲೆ ಸುರಿಸು ಸ್ವಾಮಿ. ಇವತ್ತು ಅವರನ್ನು ಬಲಪಡಿಸು ಸ್ವಾಮಿ. ನಿನ್ನ ಮಹಿಮೆಯನ್ನು ಕಾಣುವಂತೆ ಮಾಡು. ಎಲ್ಲ ಮಹಿಮೆ ನೀವೇ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಮರೆಯದಿರಿ, ಈ ದಿನ ಪೂರ್ತಿ ಯೆಹೋವನು ಒಳ್ಳೆಯವನು ಅಥವಾ ಕರ್ತನು ಒಳ್ಳೆಯವನು, ಆತನ ಕೃಪೆಯು
ಶಾಶ್ವತವಾದದ್ದು ಎಂಬುದಾಗಿ ಹೇಳ್ತಾನೇ ಇರಿ. ಕೃಪೆಯಿಂದ ಬರುವಂಥ ಬಲವನ್ನು ಹೊಂದಿಕೊಂಡು ದೇವರಿಗೆ ಮಹಿಮೆಯನ್ನು ಸಲ್ಲಿಸಿರಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಆಮೆನ್.